ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ದೂರದ ಚಪ್ಪಲೊಂದಿಗೆ ಅವ್ರನ್ನ ಸಂಸ್ಕೃತದಲ್ಲಿ ತಿಳ್ಕೊತಾ ಇದ್ದೀವಿ. ನಾವು ತುಂಬಾ ಸೈಲೆಂಟು, ಇವ್ರು ತುಂಬಾ ಸೈಲೆಂಟು ಅಂತ ಅವ್ನು ಸೈಲೆಂಟ್ ಮಾಡಿಬಿಡ್ತಾರೆ. ಆಸ್ತಿ ವಿಭಾಗ ಮಾಡುವಾಗ, ಆಸ್ತಿ ಡಿವೈಡ್ ಮಾಡುವಾಗಲೂ ಕೂಡ ತುಂಬಾ ಸೈಲೆಂಟು ಅಂತ ಅವ್ನು ಸೈಲೆಂಟ್ ಮಾಡಿ ಸೈಡ್ಗೆ ಹಾಕಿಬಿಡ್ತಾರೆ. ಅದಕ್ಕೆ ಹಕ್ಕಿಗಾಗಿ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಆ ಹೋರಾಟದ ಮನೋಭಾವವನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಇವತ್ತಿನ ದಿನ ಎಲ್ಲರಿಗೂ ಕೂಡ ಜಗತ್ತು ಗೊತ್ತಿಲ್ಲ ಅಂತ ಅರ್ಥ ಇಲ್ಲ, ಎಲ್ಲರಿಗೂ ಜಗತ್ತು ಗೊತ್ತಿದೆ. ಎಲ್ಲರೂ ಈಗ ಮೊಬೈಲ್ ಇರೋದ್ರಿಂದ ನಮಗೆ ಯಾವುದೋ ಮಾಹಿತಿ ನಮಗೆ ಬಂದೇ ಬರ್ತಾ ಇರ್ತದೆ. ನಿರಂತರವಾಗಿ ಮಾಹಿತಿ ನಮ್ಮ ಮೊಬೈಲ್ನಲ್ಲಿ ಹರಿತಾನೆ ಇರ್ತದೆ. ಇವತ್ತು ನಮಗೆ ಅಜ್ಞಾನ ಇದೆ, ನಮಗೆ ತಿಳಿಯೋದಿಲ್ಲ ಅನ್ನುವಂಥ ಮಾತಿಲ್ಲ. ನಮಗೆಲ್ಲವೂ ಮಾಹಿತಿ ಸಿಗ್ತದೆ, ಎಲ್ಲವೂ ತಿಳಿತದೆ. ಆದರೆ ಆ ತಿಳಿದಿರೋದನ್ನು, ಆ ಮಾಹಿತಿಯನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದಕ್ಕೆ ನಮಗೆ ಗುರು ಹಿರಿಯರು, ತಂದೆ ತಾಯಿಗಳು, ಸಮಾಜದ ಗಣ್ಯಮಾನ್ಯರು ಮಾರ್ಗದರ್ಶನ ಮಾಡಬೇಕಾಗ್ತದೆ. ಸೊ ಮಾಹಿತಿ ಇದ್ದ ಮಾತ್ರಕ್ಕೆ ನಾವು ಜ್ಞಾನಿಗಳಾಗೋದಿಲ್ಲ. ಆ ಮಾಹಿತಿಯ ಸದುಪಯೋಗ ಮತ್ತು ದುರುಪಯೋಗ, ಇವುಗಳ ಮೇಲೆ ನಮ್ಮ ಒಂದು ಮನುಷ್ಯತ್ವ ಮತ್ತು ವಿವೇಕ ನಿಂತ್ಕೊಳ್ಳುತ್ತೆ. ಸೊ ಆ ನಿಟ್ಟಿನಲ್ಲಿ ಕನ್ನಡದ ವಿಷಯದಲ್ಲಿ ನಮಗೆ ತುಂಬ ಗೌರವ ಇದೆ. ಕನ್ನಡಿಗರು, ನಾವೆಲ್ಲರೂ ಕೂಡ ಕನ್ನಡಿಗರು, ನಾವು ಹೆಮ್ಮೆ ಪಡುವಂತಹ ಒಂದು ಹೇಳೋಣ, ನಾವೆಲ್ಲರೂ ಕೂಡ ಕನ್ನಡಿಗರು ಜೋರಾಗಿ ಹೇಳೋಣ. ಇನ್ನೊಂದು ನಾನು ಅಪ್ಡೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಆಗಲೇ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರಿ, ಕನ್ನಡ ಮಾತಾ ಕಿ ಜೈ ಅಂತ ಹೇಳಿದ್ರಿ. ಆದರೆ ಒಂದು ಇದೆ, ಕನ್ನಡದಲ್ಲೇ ಜೈ ಅನ್ನೋದಕ್ಕೆ ಒಂದು ಸಬ್ಸ್ಟಿಟ್ಯೂಟ್, ಪರ್ಯಾಯವಾಗಿ ಒಂದಿದೆ. ಉಘೆ ಅನ್ನುವಂಥ ಒಂದು ಪದ ಇದೆ, ಉಘೆ ಅಂತ. ಅದು ಜೈಕಾರಕ್ಕೆ ಸಬ್ಸ್ಟಿಟ್ಯೂಟ್ ಆಗಿರೋದು. ಭಾಳ ಗೊತ್ತಿಲ್ಲ ಜನಕ್ಕೆ, ಅದು ಬಳಕೆನಲ್ಲಿಲ್ಲ. ಬಳಕೆನಲ್ಲಿ ಇರೋದೇ ಇರೋದ್ರಿಂದ ಗೊತ್ತಿಲ್ಲ. ನಾವು ಬೋಲೋ ಭಾರತ್ ಮಾತಾ ಕಿ ಜೈ ಅಂತೀವಿ, ಹಾಗೆ ಬೋಲೋ ಕನ್ನಡ ಮಾತಾ ಕಿ ಜೈ ಅನ್ಬೇಕಾ? ಹಂಗೆ ಅನ್ಲಿಕ್ಕೆ ಆಗಾಗಿಲ್ಲ, ಅದು ಇಲ್ಲಿಗೆ ಹೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಉಘೆ ಅನ್ನುವಂಥ ಪದವನ್ನು, ಇದೆಲ್ಲ ನಮ್ಮ ಕಾವ್ಯಗಳಲ್ಲಿ ಬಂದಿದೆ, ನಮ್ಮ ಕವನಗಳಲ್ಲಿ ಬಂದಿದೆ. ನಮ್ಮ ನಾಡಿನ ಅತ್ಯುನ್ನತ ಕವಿಗಳು ಈ ಉಘೆ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಅದು ಜೈ ಅಂತ ಒಂದು ಸಲ ಹೇಳ್ತೀವಿ ನಾವು, ಉಘೆ ಅಂತ 2 ಸಲ ಹೇಳ್ತೀವಿ. ಅದು ಕನ್ನಡದ ಒಂದು ಸತ್ವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಮಿಳ್ನಾಡಲ್ಲೂ ಅಷ್ಟೇ, ನಾನು ಹೋಗಿದ್ದೀನಿ ತಮಿಳ್ನಾಡಿಗೆ. ಅಲ್ಲೂ ತಮಿಳ್ನಾಡಲ್ಲೇ ಮಾತು ಆಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ, ನಮ್ಮ ಕರ್ನಾಟಕದಷ್ಟು ಒಳ್ಳೆ ಒಂದು ಊರು ಅಂದರೆ ಕರ್ನಾಟಕ. ಅದರಲ್ಲಿ ನಮ್ಮ ತುಮಕೂರಲ್ಲಿ ಎಲ್ಲ ಭಾಷೆನೂ ಮಾತಾಡ್ತಾರೆ. ದಯವಿಟ್ಟು ಅವ್ರು ಹೇಳೋದೇನೆಂದರೆ, ನಮ್ಮ ತುಮಕೂರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಆಚೆ ಕಡೆ ಬಂದಾಗ ಕನ್ನಡದಲ್ಲಿ ಮಾತಾಡಿ, ಕನ್ನಡ ಮಕ್ಕಳಿಗೆ ಓದಿಸಿ ಅಂತ ಈಗ ನಮ್ಮ ನಾಗಣ್ಣವರೆಲ್ಲ ಕ್ಲೀನಾಗಿ ಹೇಳಿದ್ರು. ನಮ್ಮ ಇಕ್ಬಾಲ್ ಅಹಮದ್ಗೂ ನನಗೂ ಹೇಳಿದ್ರು, ನಮ್ಮ ಶಾಸಕರು ಹೇಳಿದ್ರು. ಈಗ ನಮ್ಮ ಸ್ವಾಮೀಜಿಯವರು, ಹಿರೇಮಠದ ಸ್ವಾಮೀಜಿಯವರು, ಅವರೂ ಅಮ್ಮಮ್ಮ ಅಂದ್ರೊಂದು ನಮ್ಮ ಏನು SM ಕೃಷ್ಣ ಅವರು CM ಆಗಿದ್ರಲ್ಲ, ಆವಾಗಲಿಂದ ಅವ್ರ ಜೊತೆಯಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀವಿ. ಇಲ್ಲೇ ಮಂಡಿಪೇಟೆಯಲ್ಲೇ ನಾಗರಾಜ ಅಂತ ಒಂದು ಆಫೀಸ್ ಮಾಡಿದ್ರು, ಆವಾಗಲಿಂದ ನಾವು ಜೊತೆಯಲ್ಲಿದ್ದೀವಿ. ನಮ್ಮ ಸ್ವಾಮೀಜಿಯವ್ರು ಎಲ್ಲಿ ಕರೆದ್ರು ನೋಡಿ ಮಿಸ್ ಮಾಡ್ಕೊಳ್ಳಲ್ಲ. ಎಲ್ಲಿ ಕೂತ್ಕೊಂಡ್ರು ಲಾಸ್ಟಲ್ಲಿ ಮಾತಾಡ್ಬಿಟ್ಟು ಎಲ್ಲರಿಗೂ ನಿಮ್ಗೆ ಸನ್ಮಾನ ಮಾಡಿ ಹೋಗ್ತಾರೆ. ಅವ್ರಿಗೆ ಯಾಕೆ ಬರ್ತಾರೆ? ಅವ್ರಿಗೂ ಒಂದು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ನಮ್ಮ ಕನ್ನಡ ಬೆಳೆಸ್ಬೇಕು ಅಂತ ನಮ್ಮ ಸ್ವಾಮೀಜಿಯವರು ಏನು ಇವತ್ತು ಎಲ್ಲ ಕ್ಲೀನಾಗಿ ಬಿಡಿಸಿ ಮಾತಾಡ್ತಾರೆ. ಈಗ ನಮ್ಮ ಪರೇಡಲ್ಲಿ ಈಗ ನೀವು ನೋಡ್ದಂಗೆ ಇಲ್ಲಿ ಮಾರ್ಕೆಟ್ ಇತ್ತು, ತರಕಾರಿ ಮಾರ್ಕೆಟು. ಎಲ್ಲರಿಗೂ ತರಕಾರಿ ಮಾರ್ಕೆಟ್ ಒಂದು ಅಂಗಡಿ ಇರಬಾರ್ದು ಅಂತ, ಬೇರೆ ಕಡೆ ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ತೀರ್ಮಾನ ತೊಗೊಂಡ್ಬಿಟ್ರು ಅಂಗಡಿಯವ್ರು, ದೊಡ್ಡ ಸೌಕರ್ಯಗಳು. ಈಗ ನೋಡಿ, ಇವತ್ತು ಅಂಗಡಿಗಳು ಏನನ್ನ ಮಿನಿ ಮಾರ್ಕೆಟ್ ನಾವು ಇಲ್ಲಿ ಮಾಡಿಕೊಡ್ತಿದ್ರೆ ಇವತ್ತು ನಮ್ಮ ಇಲ್ಲಿ ಒಂದು ಜನನೂ ತಿರುಗ್ತಾ ಇರಲಿಲ್ಲ. ಪ್ರತಿಯೊಂದು ಉಚ್ಚಾರಣೆಗೂ ಕೂಡ ಒಂದು ಅಕ್ಷರ ಇದೆ, ಪ್ರತಿಯೊಂದು ಉಚ್ಚಾರಣೆಗೂ ಕೂಡ ಒಂದು ಅಕ್ಷರ ಇದೆ. ಬೇರೆ ಅನೇಕ ಭಾಷೆಗಳಲ್ಲಿ ನಾವು ಆ ಭಾಷೆಯ ಒಂದು ವಾಕ್ಯವನ್ನು, ಆ ವಾಕ್ಯದ ಅರ್ಥದ ಮೇಲೆ ನಾವು ಅದರ ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ ಅನೇಕ ಭಾಷೆಗಳಲ್ಲಿ. ಕನ್ನಡದಲ್ಲಿ ಆ ರೀತಿ ಇಲ್ಲ. ಪ್ರತಿಯೊಂದು ಉಚ್ಚಾರಣೆಗೂ ಒಂದು ಅಕ್ಷರ ಇದೆ. ಇದೆಲ್ಲ ಬಹುಶಃ ಗಮನಿಸಿರ್ತೀರಿ.
ಹೀಗಾಗಿ ಇದೊಂದು ತುಂಬ ಸುಮಧುರವಾದ ಸುಂದರವಾದ ಒಂದು ಸುಲಲಿತವಾದ ಒಂದು ಭಾಷೆ. ಮತ್ತು ಈ ಸಂದರ್ಭದಲ್ಲಿ ಈ ಒಂದು ಹಿರಿಯರ ಕನ್ನಡದು ಆ ಕನ್ನಡ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಏನು ಒಂದು ತಡೆಗೋಡೆ ಇರುತ್ತಲ್ಲ, ಆ ತಡೆಗೋಡೆ ಆಚೆ ಕಿತ್ತು ಹೋಗ್ತದೆ. ಇವತ್ತು ನಾನು ನೋಡ್ತಾ ಇರ್ತಕ್ಕಂಥದ್ದು, ಇವತ್ತು ಲೆಕ್ಚರರ್ ಮಕ್ಕಳು ಅಥವಾ IT BT ಇರ್ತಕ್ಕಂಥ ಮುಸ್ಲಿಂ ಮಕ್ಕಳೆಲ್ಲನೂ ಕೂಡ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನಮ್ಮ ಜೊತೆನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಮನೆಯಲ್ಲಂತೂ ಕೂಡ ಅವ್ರ ಭಾಷೆನೇ ಮಾತಾಡ್ತಾರೆ. ನೀವು ಹೊರಗಡೆ ಬಂದಾಗ ಅದನ್ನು ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಬ್ಯಾರಿಯರ್ ತಡೆಗೋಡೆ ಇರುತ್ತಲ್ಲ, ಅದು ಹೋದಾಗ ನಮ್ಮನ್ನು ವಿಂಗಡಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಹೊರಟೋಗುತ್ತೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಹೋದಾಗ ಯಾರಾದರೂ ಕನ್ನಡ ಮಾತಾಡ್ತಿದ್ರೆ ಅವರಿಗೆ ಕನ್ನಡ ಮಾತಾಡೋರು ಇಲ್ಲಿದ್ದಾರಲ್ಲ ಅಂದರೆ ನಾವು ಯಾವುದೋ ರಾಜ್ಯದಲ್ಲಿದ್ದೀವಿ, ನಾವು ಕರ್ನಾಟಕದಲ್ಲಿಲ್ಲ, ಯಾವುದೋ ರಾಜ್ಯದಲ್ಲಿದ್ದೀವಿ, ಈ ರಾಜ್ಯದಲ್ಲಿ ಕನ್ನಡ ಮಾತಾಡ್ತಾರಲ್ಲ ಅಂಥದ್ದನ್ನು ನಾನು ಬೆಂಗಳೂರಿನಲ್ಲಿ ನಾವು ಹೊಂದ್ಕೋಬೇಕಾದ್ರೆ ನಮ್ಮ ಕನ್ನಡ ಸ್ಥಿತಿ ಏನಾಗಿರ್ಬೇಕು ಹೇಳಿ. ಈಗ ನಾವುಗಳಿದ್ದೀವಲ್ಲ ಪತ್ರಿಕೋದ್ಯಮಗಳು, ಈ TV ಯೂಟ್ಯೂಬ್ಗಳು ಪೇಪರ್ಗಳು ಯಾರು ಸರಿಯಾಗಿ ಓದೋದು ಇಲ್ಲ. ನಮ್ಮನ್ನು ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನು ಅಥವಾ ಒಂದು ಸಾಮರ್ಥ್ಯವನ್ನು ನಾವು ಮಾಡದೇ ಇರತಕ್ಕಂಥದ್ದು ಕೂಡ ಒಂದು ದೊಡ್ಡ ದೌರ್ಭಾಗ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು 30ನೇ ತಾರೀಕು, ಇವತ್ತು ಕೊನೆ ದಿನ. ಇವತ್ತು ಕರ್ನಾಟಕದಲ್ಲಿ ನವೆಂಬರ್ 1ನೇ ತಾರೀಕು ಮಾಡ್ತಾ ಇರ್ತಕ್ಕಂಥದ್ದು ಕೊನೆ ದಿನವನ್ನು ಕೂಡ ಆಗಿದೆ. ಸುವರ್ಣ ಕರ್ನಾಟಕವನ್ನು ಕೂಡ ನಾವು ಆಚರಣೆ ಮಾಡಿದ್ವಿ. ಇವತ್ತು ಕೊನೆಗೆ ಅದು ಸುವರ್ಣ ಕರ್ನಾಟಕನೂ ಕೂಡ ಮುಗಿದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.